ದಿನ ವಿಶ್ವ ಪರಿಸರ ದಿನಾಚರಣೆ. ಹಸಿರನ್ನು ಉಳಿಸಬೇಕು, ಮಾನವ ಕುಲ ಉಳಿಬೇಕು ಮತ್ತು ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋ ವೇದವಾಕ್ಯದಿಂದ ಇಂದು ವಿಶ್ವದ 143 ರಾಷ್ಟ್ರಗಳು ವರ್ಲ್ಡ್ ಎನ್ವೈರ್ನ್ಮೆಂಟ್ ಡೇ ಅಂದರೆ ಇಡೀ ಪ್ರಪಂಚದ ತುಂಬ ಪರಿಸರವನ್ನು ಉಳಿಸಬೇಕು ಅನ್ನುವ ದಿನವನ್ನು ಆಚರಣೆ ಮಾಡ್ತಿದ್ದೀವಿ. ಇದಕ್ಕಾಗಿ ನಾನಿವತ್ತು ಮಣಿಪಾಲ್ ಹಾಸ್ಪಿಟಲ್ ಅವರ ಒಂದು ಆಧಾರದ ಪ್ರೀತಿ ಆಹ್ವಾನದ ಮೇರೆಗೆ ಮುಖ್ಯ ಅತಿಥಿಯಾಗಿ ನಾನು ಕೂಡ ಬಂದಿದ್ದೀನಿ. ನಂತರ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಇದೇ ಈ ಸಂಚಿಕೆಯ ವಿಶೇಷ. ಇದು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಎದುರಿಗಿರೋ ಪಾರ್ಕನ್ನು ಅದರ ಮೇಲ್ವಿಚಾರಣೆ ಉಸ್ತುವಾರಿಯನ್ನು ತಗೊಂಡು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನೋಡಿದ್ರ ಎಲ್ಲ ಗಿಡಗಳನ್ನ, ಮಲ್ಲಿಗೆ ಗಿಡ ಕೂಡ ಇದೆ. ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಶಾಲಾ ಮಕ್ಕಳಿಗೆ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಮತ್ತು ಸೀನಿಯರ್ ಸಿಟಿಸನ್ಸು, ಆಫೀಸಿನ ಇತರ ಸದಸ್ಯರು, ಮಕ್ಕಳು ತುಂಬ ಜನ ಸೇರಿಕೊಂಡಿದ್ದಾರೆ. ಒಂದು ಮಣಿಪಾಲ್ ಹಾಸ್ಪಿಟ್ಲು ಸಾಮಾಜಿಕ ಕಾರ್ಯದಲ್ಲೂ ಕೂಡ ತಾವು ಕೂಡ ಸಹಕಾರ ಕೊಡ್ತೀವಿ ಪರಿಸರವನ್ನು ಉಳಿಸ್ಲಿಕ್ಕೆ ಅಂತ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಜಲಜಾ ಅಂತ, ನಾನು ವೈದ್ಯಕೀಯ ಕ್ಷೇತ್ರದಲ್ಲಿದ್ದಾರೆ ನಮ್ಮ ಯಜಮಾನರು ಡಾಕ್ಟರ್ ವೆಂಕಟೇಶ್ ಅಂತ, ಮತ್ತು ನಾನು LLB ಕೂಡ ಮುಗಿಸಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಭಾಗವಹಿಸ್ತೀನಿ. ಹೆಣ್ಣು ಮಕ್ಕಳ ಪರವಾಗಿ ಏನಾದರೂ ಹೋರಾಟ ಇದ್ದರೆ ಅಥವಾ ಏನಾದರೂ ನನ್ನಿಂದ ಸಾಧ್ಯವಾದಂಥದ್ದು ಯಾವುದಾದ್ರೂ ಇದ್ದರೂ ಕೂಡ ಅದರಲ್ಲಿ ನಾನು ಇರ್ತೀನಿ. ಇನ್ನೊಂದು, ಜನರಲ್ಲಿ ಒಂದು ಕನ್ನಡ ಭಾಷೆಯನ್ನು ನಾವು ಮಾತಾಡಬೇಕು, ನಮ್ಮ ಭಾಷೆಯನ್ನು ಉಳಿಸಬೇಕು. ನಮ್ಮ ಭಾಷೆ ಎಷ್ಟೊಂದು ಸರಳವಾಗಿದೆ. ಬೆಂಗಳೂರಿನಲ್ಲಿ ಎಲ್ಲರೂ ಇದ್ದಾರೆ, ಆದರೆ ಎಲ್ಲರೂ ಕೂಡ ಕನ್ನಡದಲ್ಲಿ ಮಾತನಾಡುವಂತಹ ಒಂದು ಪ್ರಯತ್ನ ನನ್ನಿಂದ ನಡೀತಾ ಇದೆ. ಹಾಗಾಗಿ ನಾನು ಇವತ್ತು ಸೀನಿಯರ್ ಸಿಟಿಸನ್ನು, ನನ್ನಂಥ ಸೀನಿಯರ್ ಸಿಟಿಸನ್ ಎಲ್ಲರೂ ಕೂಡ ಎಲ್ಲ ಕಾರ್ಯಕ್ರಮಕ್ಕೆ ಮನೆಯಿಂದ ಹೊರಗೆ ಬರಲಿಕ್ಕಾಗಲ್ಲ. ಅಂಥವ್ರಿಗೂ ಮತ್ತು ನನ್ನೂರು ದಾವಣಗೆರೆ, ಶಿವಮೊಗ್ಗ ಅಲ್ಲಿರೋರಿಗೂ ಕೂಡ ಇಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳನ್ನು ಅಲ್ಲಿಗೆ ಹೋಗಿ ಸೇರಬೇಕು, ಅವರು ಕೂಡ ನೋಡಬೇಕು, ಅವರಲ್ಲಿ ತಿಳುವಳಿಕೆಯನ್ನು ಮೂಡಿಸಬೇಕು ಅನ್ನೋ ಪ್ರಯತ್ನದಿಂದಲೇ ನಾನು ನನ್ನ ಒಂದು ಹವ್ಯಾಸಕ್ಕೋಸ್ಕರ ಜಲಜಾ ವ್ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಮಾಡಿ ಅದರ ಮೂಲಕ ಕನ್ನಡ ಕಾರ್ಯಕ್ರಮಗಳನ್ನು, ಸಾಮಾಜಿಕ ಕಾರ್ಯಕ್ರಮಗಳನ್ನು 4 ಜನರಿಗೆ ತಲುಪಿಸುವಂತಹ ಒಂದು ಸಂದೇಶ, ಜನರಿಗೂ ಸಮಾಜಕ್ಕೂ ಮಧ್ಯೆ ಒಂದು ಕೊಂಡಿಯಾಗಿ ನಾನು ನನ್ನ ಕೈಯಿಂದ ಆದಂತಹ ಒಂದು ಅಳಿಲ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇಲಾಖೆಯ ಮುಖ್ಯಸ್ಥರು ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿದ್ದರು. ಅವರು ಕೂಡ ಮಕ್ಕಳಿಗೆ ಗಿಡಗಳ ಬಗ್ಗೆ ತಿಳುವಳಿಕೆಯನ್ನು ಹೇಳ್ತಾ ಇದ್ರು. ಫ್ರೀಯಾಗಿ ನಮಗೆ ಆಕ್ಸಿಜನ್ ಸಿಗುತ್ತೆ ಅಲ್ವಾ? ಸೊ ನಮ್ಮ ಪರಿಸರ ಅಂದರೆ ನಾಟ್ ಓನ್ಲಿ ಗಿಡ ಮರಗಳು, ನಮ್ಮಲ್ಲಿ ಪ್ಲಾಸ್ಟಿಕ್ಸ್ ಇರ್ಬೋದು ಮಾಡಬೇಕು, ಮತ್ತು ಬಳಸಿದಂತಹ ವಸ್ತುಗಳನ್ನು ಮರುಬಳಕೆ ಮಾಡಬೇಕು, ರೀಸೈಕಲ್ ಮಾಡಬೇಕು ಅಂತ ಒಂದು ಉದ್ದೇಶ. ಒಳ್ಳೆಯ ಪರಿಸರ ನಾವು ಕ್ರಿಯೇಟ್ ಮಾಡುವಾಗ ಅಲ್ವಾ? ಹಾಗಾಗಿ ನೀವು ಮುಂದಿನ ಪೀಳಿಗೆ ಅದನ್ನು ನಾವೆಲ್ಲ ತುಂಬ ಡೆಸ್ಟ್ರಾಯ್ ಮಾಡಿ ಹೋಗ್ತಾ ಇದ್ದೀವಿ. ಯಾಕಂದರೆ ನೀವು ಚಿಕ್ಕವರು, ನಾಳೆ ದೊಡ್ಡವರಾಗ್ತೀವಿ, ನಿಮ್ಮ ಭವಿಷ್ಯವನ್ನೇ ನೀವು ರೂಪಿಸ್ಕೊಳ್ತೀರ. ಯಾವುದೇ ಆಗಲಿ ಚಿಕ್ಕಂದಿಟ್ಟಿರುವಾಗ ನಿಮಗೇನು ಜ್ಞಾನ ಬರುತ್ತೋ, ನಿಮಗೇನು ತಿಳುವಳಿಕೆ ಬರುತ್ತೋ ಅದು ನಿಮ್ಮ ಜೀವನದ ಕೊನೆ ತನಕನೂ ಕೂಡ ಪಾಲಿಸ್ಕೊಂಡಿರ್ತೀರ. ನಾವಾಗಲೇ ಅರ್ಧ ವಯಸ್ಸನ್ನು ದಾಟಿದ್ದೀವಿ. ನೀವು ಮುಂದಿನ ನಮ್ಮ ಭಾರತದ ಭವಿಷ್ಯದ ಪ್ರಜೆಗಳು. ಹಾಗಾಗಿ ಇಲ್ಲಿರುವಂತಹ ಎಲ್ಲ ಮಕ್ಕಳು ಮತ್ತು ಮಣಿಪಾಲ್ ಹಾಸ್ಪಿಟಲಿನ ವೈದ್ಯಕೀಯ ಸಿಬ್ಬಂದಿಯವರೇ, ಇತರ ಸಿಬ್ಬಂದಿಯವರೇ, ಸಾರ್ವಜನಿಕರೇ, ಸೀನಿಯರ್ ಸಿಟಿಸನ್ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿರುವ ಡಾಕ್ಟರ್ಸ್ಗಳೇ ಮತ್ತು ಅರಣ್ಯ ಇಲಾಖೆಯಿಂದ ಬಂದ ನೋಡಿದ್ರ ಎಷ್ಟು ಚೆನ್ನಾಗಿ ಹೇಳಿದರು. ನಾನು ಸ್ಕೂಲಲ್ಲಿರುವಾಗ ಇದು ನಾವು ಮಾಡ್ತಾ ಇದ್ವಿ. ಅವಾಗ ಯಾರು ಅತಿಥಿಯಾಗಿ ಬರ್ತಾರೆ ಅವ್ರ ಮಾತನ್ನು ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ವಿ. ಯಾವತ್ತೂ ಆಗಲಿ ಯಾವುದಾದ್ರೂ ಸಮಾರಂಭಕ್ಕೆ ಬಂದಾಗ ಯಾರು ಏನು ಹೇಳ್ತಾರೆ, ಅದು ನಮಗೇನು ಒಳ್ಳೆಯದಾಗಿದೆ, ನಾವೇನು ಪಾಲಿಸ್ಲಿಕ್ಕೆ ಸಾಧ್ಯ, ನೀವೆಲ್ಲರೂ ತಿಳ್ಕೋಬೇಕು. ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಚಿಕ್ಕಂದಿದ್ದೆಲ್ಲ ಎಷ್ಟು ಒಳ್ಳೆಯ ಅಭ್ಯಾಸಗಳು ನಿಮಗೆ ರೂಢಿಸ್ಕೊಳ್ಳೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾರಲ್ವ. ಯಾಕೆಂದರೆ ಈಗಿಂದಲೇ ನೀವು ಮಾಡ್ತಾ ಬಂದರೆ ಮುಂದೆ ಅದು ನಿಮ್ಮ ಜೀವನದ ಒಂದು ಅಂಗ ಆಗುತ್ತೆ. ಅದು ಎಕ್ಸ್ಟ್ರಾ ಕೆಲಸ ಅಂತ ಅನಿಸಲ್ಲ.
ಬದುಕಬೇಕಾದ್ರೆ ಈಗ ನಾವು ಉಸಿರಾಡಿದ ಮೇಲೆ ಇಂಗಾಲದ ಡೈಆಕ್ಸೈಡ್ ಅನ್ನು ನಾವು ಹೊರಗೆ ಬಿಡ್ತೀವಿ. ಈ ಹಸಿರು ಏನು ಮಾಡುತ್ತೆ, ನಾವು ಬಿಟ್ಟಂತಹ ಇಂಗಾಲದ ಡೈಆಕ್ಸೈಡ್ ತಗೊಂಡು ನಮಗೆ ಉಸಿರಾಡಲಿಕ್ಕೆ ಅನುಕೂಲವಾಗುವಂತಹ ಆಮ್ಲಜನಕವನ್ನು ಕೊಡುತ್ತೆ. ನಾವು ಬದುಕಬೇಕು ಅಂದರೆ ಹಸಿರನ್ನು ಉಳಿಸ್ಬೇಕು. ಮಕ್ಕಳೇ, ಈಗ ಪ್ರಾಣಿ ಪಕ್ಷಿ ಸಂಕುಲಗಳು ಜೀವ ಇರುವ ನಾವೆಲ್ಲರೂ ಕೂಡ ವಾತಾವರಣದಲ್ಲಿ ಸಮತೋಲನ ಇರಬೇಕು. ಯಾವುದು ಜಾಸ್ತಿ ಇರಬಾರ್ದು, ಯಾವುದು ಕಮ್ಮಿ ಇರಬಾರ್ದು. ಇವೆರಡು ಉಳಿಬೇಕು ಅಂದರೆ, ನಾವು ಉಳಿಬೇಕು ಅಂದರೆ ಹಸಿರು ಉಳಿಬೇಕು. ಈ ಪಾರ್ಕಿಗೆ ಬಂದಾಗ ಯಾಕೆ ನಮ್ಗೆ ಎಷ್ಟು ಖುಷಿ ಆಯಿತು, ಎಷ್ಟು ಹಸಿರು ನೋಡ್ತೀವಿ, ಎಷ್ಟು ಗಾಳಿ ಬರುತ್ತೆ, ಪ್ರಾಣಿ ಪಕ್ಷಿಗಳು ಕೂಡ ಬದುಕುತ್ತೆ, ನಾವು ಬದುಕುತ್ತೆ. ಹಾಗಾಗಿ ಗಿಡ ಮರಗಳನ್ನ ಉಳಿಸ್ಬೇಕು, ಪ್ರಕೃತಿಯನ್ನು ಉಳಿಸ್ಬೇಕು, ಕಾಡನ್ನು ಉಳಿಸ್ಬೇಕು. ಕಾಡಲ್ಲಿರುವ ಪ್ರಾಣಿಗಳು ಅವು ಉಳಿಬೇಕು. ಸಕಾಲದಲ್ಲಿ ಮಳೆ ಬರಬೇಕಾದ್ರೆ ನಾವು ಹಸಿರನ್ನು ಉಳಿಸ್ಬೇಕು, ಹಸಿರನ್ನು ಉಳಿಸ್ಬೇಕು. ಮಳೆ ಬಂದರೆ ಮಾತ್ರ ನಮಗೆ ನೀರು. ಅಂದರೆ ನಾವು ಬದುಕಲಿಕ್ಕೆ, ಪ್ರಾಣಿ ಪಕ್ಷಿಗಳು ಬದುಕಲಿಕ್ಕೆ ಗಾಳಿ, ನೀರು, ಪರಿಸರ, ಹಸಿರು ಎಷ್ಟು ಮುಖ್ಯ ಅದು ನೀವು ಈಗಿಂದಲೇ ತಿಳುವಳಿಕೆ ತಗೊಂಡ್ರೆ ಗಿಡನ ಹಾಳು ಮಾಡಲ್ಲ, ಗಿಡನ ಸಾಕಬೇಕು. ಪ್ರತಿಯೊಬ್ಬರು ಒಂದೊಂದೀಗ ಹನಿ ಹನಿ ಕೂಡಿದ್ರೆ ಒಂದು ದೊಡ್ಡ ಹಳ್ಳ. ಅದೇ ಥರ ನೀವೆಲ್ಲರೂ ಕೂಡ ಹಸಿರಿನ ಪ್ರಾಮುಖ್ಯತೆ ತಿಳ್ಕೊಂಡು ಒಂದೊಂದು ಗಿಡ ನೆಡುವುದ್ರ ಮೂಲಕ ಹಸಿರನ್ನು ಉಳಿಸ್ಬೇಕು. ಅದಕ್ಕೋಸ್ಕರ ನಿಮ್ಮಲ್ಲಿ ನಿಮ್ಮ ಮುಖ್ಯ ಉಪಾಧ್ಯಾಯನಿಯವ್ರನ್ನ ಅವರ ಅನುಮತಿಯೊಂದಿಗೆ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು. ಯಾಕಂದರೆ ನಮ್ಮ ಜೊತೆ ನೀವು ಕಲಿಬೇಕು. ನಾವೇನಾದರೂ ನಮ್ಮ ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗ್ತೀವಿ ಅಂದರೆ ಶುದ್ಧ ಪರಿಸರ, ಶುದ್ಧ ವಾತಾವರಣ, ಮತ್ತು ಆಸ್ತಿ, ಅಂತಸ್ತು, ಒಡವೆ ಎಲ್ಲದಕ್ಕಿಂತ ನಾವು ಬದುಕಕ್ಕೆ ನಮ್ಗೆ ಜಾಗ ಬೇಕು, ಉಸಿರಾಡಲಿಕ್ಕೆ ಗಾಳಿ ಬೇಕು, ದಿನನಿತ್ಯ ಬಳಸೋಕ್ಕೆ ನೀರು ಬೇಕು. ಇಂಥವನ್ನೆಲ್ಲ ನಾವು ನಿಮಗೆ ಕೊಡಬೇಕಾದ್ರೆ ಇವತ್ತು ನಾವು ಹಸಿರನ್ನು ಉಳಿಸ್ಬೇಕು. ನಮ್ಮ ಪರಿಸರ ಮಾಲಿನ್ಯ ಆಗದ ಹಾಗೆ ಪರಿಸರದ ಒಂದು ನೈರ್ಮಲ್ಯತೆಯನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ಈಗ ಪ್ರತಿ ವರ್ಷ ಒಂದೊಂದು ವರ್ಷ ಆಚರಣೆ ಮಾಡುವಾಗ ಒಂದೊಂದು ಧ್ಯೇಯ ವಾಕ್ಯನ ನಾವು ಇಟ್ಕೊಳ್ತೀವಿ. ಈ ವರ್ಷ ಏನು ಧ್ಯೇಯ ವಾಕ್ಯ ಅಂತ ಮುಂದೆ ನಾವು ಪ್ಲಾಸ್ಟಿಕ್ಕಿಂದ ನಿರ್ಮೂಲನೆ ಮಾಡಬೇಕು. ಪ್ಲಾಸ್ಟಿಕ್ ಬಳಸಿದರೆ ಅದು ಮುಂದಿನ ಬಳಕೆಗೆ ಅನುಕೂಲವಾಗಿರುವಂತಹ ಉತ್ತಮ ಮಟ್ಟದ ಪ್ಲಾಸ್ಟಿಕ್ಕನ್ನು ಬಳಸಬೇಕು. ಪ್ಲಾಸ್ಟಿಕ್ಕನ್ನು ಬಳಸಲೇಬಾರ್ದು. ಪ್ಲಾಸ್ಟಿಕ್ ನೀವು ರೋಡಲ್ಲಿ ಎಸ್ತಿರ್ತೀರ, ಅಲ್ಲಿ ಹಸು ಕರುಗಳು ಹೋಗುತ್ತೆ, ಅದೇನಾದ್ರು ತಿಂದು ಬಿಟ್ಟರೆ ಅದ್ರ ಹೊಟ್ಟೆಯೊಳಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ, ಪ್ಲಾಸ್ಟಿಕ್ ಕವರ್ ಇದೆ. ಹಾಗಾಗಿ ಇವೆಲ್ಲವೂ ನಿಮಗೆ ಗೊತ್ತು. ಯಾಕಂದರೆ ಇವಾಗ ಸರ್ಕಾರ ಎಲ್ಲರಿಗೂ ಗೊತ್ತಾಗಲಿ ಅಂತಲೇ ಈ ಥರ ಶಾಲಾ ಕಾಲೇಜುಗಳಿರ್ಬೋದು, ಸಮುದಾಯಗಳಿರ್ಬೋದು, NGOಗಳಿರ್ಬೋದು, ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡ್ತಾರೆ. ಅಂದರೆ ಎಲ್ಲರಿಗೂ ಗೊತ್ತು. ಆದರೆ ಗೊತ್ತಿದ್ದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆ ಮಾಡುವುದರ ಮೂಲಕ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಒಳ್ಳೆಯ ನೈರ್ಮಲ್ಯವಾದ ವಾತಾವರಣವನ್ನು ಕೊಡಬೇಕು. ಸುಮಾರು 143 ದೇಶಗಳು ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಇದಕ್ಕೆ ವಿಶ್ವಸಂಸ್ಥೆ ಸಹಾಯ ಮಾಡ್ತಾ ಇದೆ. ಹಾಗಾಗಿ ಮತ್ತು ನಾವು ಕೂಡ ತಿಳಿದವರು ಎಲ್ಲರೂ ಕೂಡ ನಮ್ಮ ಬುದ್ಧಿಶಕ್ತಿಗೆ ಏನು ಗೊತ್ತಾಗುತ್ತಾ ಅದನ್ನು ನಾವು ಮಾಡಿಕೊಂಡು ಹಸಿರನ್ನು ಉಳಿಸಿ ನಮ್ಮ ಬದುಕನ್ನು ನಮಗೇನು ಬೇಕೋ ಅದನ್ನೆಲ್ಲವನ್ನು ನಾವು ಉಳಿಸುವ ಪ್ರಯತ್ನದಲ್ಲಿ ಇರೋಣ ಅಂತ ಹೇಳ್ತಾ, ನನ್ನ ಹೆಸರು ಜಲ್ಜಾ ಅಂತ. ನಾನು ಕೂಡ ಎಲ್ಲಾದರೂ ಒಂದು ಸಾಮಾಜಿಕ ಕಾರ್ಯಕರ್ತ. ಅಂದರೆ ನನಗೇನು ಗೊತ್ತಿದೆಯೋ ಅದನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವಂತಹ ಅದ್ರಲ್ಲಿ ನನಗೆ ತುಂಬ ಆಸೆ, ಅಭಿಲಾಷೆ ಇದೆ. ನಿಮ್ಮ ಹಾಗೆ ನಾನು ಶಾಲಾ ಮಕ್ಕಳಿದ್ದಾಗ ನಾನು ಇದೇ ಈ ಥರ ಸ್ಟೇಜ್ ಮೇಲೆ ನಿಂತು ಮಾತಾಡ್ತಾ ಇದ್ದೆ. ಹಾಗಾಗಿ ಇನ್ನೊಂದು, ನನಗೆ ನನ್ನ ಕನ್ನಡ ಭಾಷೆ, ನಾನು ಕನ್ನಡದವರು, ಬೇರೆ ಭಾಷೆಯನ್ನು ನಾನು ಗೌರವಿಸ್ತೀನಿ. ಆದರೆ ಸಮಯ ಸಿಕ್ಕಾಗ ಇನ್ನೊಬ್ಬರ ಜೊತೆ ಮಾತಾಡುವಾಗ ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡ ಭಾಷೆಯನ್ನು ಉಳಿಸ್ಬೇಕು ಅನ್ನೋ ಪ್ರಯತ್ನ ನಂದು. ನನಗೆ ಅವಕಾಶ ನಿಮ್ಮೆಲ್ಲರ ಜೊತೆಗೆ ನೋಡಿದ್ರ ಸರ್ ಕೂಡ ಹೇಳಿದರು, ಡಾಕ್ಟರ್ ಕೂಡ ಹೇಳಿದರು. ಅದ್ರ ಜೊತೆಗೆ ನಾನು ಕೂಡ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಮಣಿಪಾಲ್ ಸಿಬ್ಬಂದಿಯವರಿಗೆ ನಾನು ಕೃತಜ್ಞತೆ ಹೇಳ್ತಾ, ನನ್ನ ಮಾತಿಗೆ ನೀವೆಲ್ಲ ಕೇಳಿದ್ದೀರಾ, ನಿಮಗೂ ಕೂಡ ಕೃತಜ್ಞತೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಾವು ಮನುಷ್ಯ ಕುಲ ಉಳಿಬೇಕು ಅಂದರೆ ಹಸಿರನ್ನು ಉಳಿಸಬೇಕು. ಇದೇ ನಮ್ಮ ಧ್ಯೇಯವಾಕ್ಯ. ಪ್ಲಾಸ್ಟಿಕ್ಕನ್ನು ಅದನ್ನು ಸಂಪೂರ್ಣವಾಗಿ ನಾವು ತ್ಯಜಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಮಣಿಪಾಲ್ ಹಾಸ್ಪಿಟ್ಲ ಅವರ ಒಂದು ಆಹ್ವಾನದ ಮೇರೆಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಪರಿಸರ ದಿನಾಚರಣೆ ಇದರ ಪ್ರಾರಂಭ ಹೇಗಾಯಿತು? 1972ರಲ್ಲಿ ಪರಿಸರವನ್ನು ಉಳಿಸಬೇಕು, ಇದಕ್ಕಾಗಿ ಒಂದು ದಿನವನ್ನು ಮೀಸಲಾಗಿಟ್ಟು ಒಂದು ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ವರ್ಷ ಪೂರ್ತಿ ಆ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಬೇಕು, ಜನರಿಗೆ ಅರಿವು ಮೂಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಚರ್ಚೆ ಪ್ರಾರಂಭ ಆಯಿತು. ಕೊನೆಗೆ ವಿಶ್ವಸಂಸ್ಥೆ 1974ನೇ ಇಸ್ವಿ
ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂತು. ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ಪ್ರತಿ ದಿನಾಚರಣೆಯನ್ನು, ಪ್ರತಿ ವರ್ಷದ ದಿನಾಚರಣೆಯಲ್ಲಿ ಏನಾದರೂ ಒಂದು ಧ್ಯೇಯವಾಕ್ಯ ಇರುತ್ತೆ. ಅದೇ ಥರ ಈ ವರ್ಷದಲ್ಲಿ ಪ್ಲಾಸ್ಟಿಕ್ ನಿರ್ಮೂಲ ಮಾಡಬೇಕು, ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಪರಿಸರಕ್ಕೆ ಹತ್ತಿರವಾಗಿರಬೇಕು, ಪರಿಸರ ಸ್ನೇಹಿ ಜೀವನವನ್ನು ನಾವು ನಡೆಸಬೇಕು ಅನ್ನೋ ಒಂದು ಧ್ಯೇಯವಾಕ್ಯ ವಿಶ್ವಸಂಸ್ಥೆ ಹೊರಡಿಸಿದೆ. ಸುಮಾರು 143 ದೇಶಗಳು ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ನೋಡಿದ್ರ, ಮನುಷ್ಯ ಮತ್ತು ಜೀವ ಇರುವ ಪ್ರಾಣಿ ಸಂಕುಲಗಳು ಬದುಕಬೇಕು ಅಂದರೆ ನಮಗೆ ಗಾಳಿ ಬೇಕು, ನೀರು ಬೇಕು, ಸ್ವಚ್ಛವಾದ ಪರಿಸರ ಬೇಕು. ಆದರೆ ಇವತ್ತಿನ ದಿನ ಪರಿಸರ ಅಳಿವಿನ ಅಂಚಿಗಿಂತ ಉಳಿವಿನ ಅಂಚಿಗೆ ನಾವು ಅದನ್ನು ಉಳಿಸ್ಕೋಬೇಕು. ಯಾಕಂದರೆ ಅದನ್ನು ನಶಿಸಿ ಹೋಗ್ತಾ ಇದೆ. ಮನುಷ್ಯ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾನೆ. ಇಂಥ ಪರಿಸರವನ್ನು ಉಳಿಸಬೇಕು. ಯಾವತ್ತೂ ಕೂಡ ಸಮಾಜದಲ್ಲಿ ಪ್ರಾಣಿ ಅಥವಾ ನಾವು ಮನುಷ್ಯರು ಮತ್ತು ಪರಿಸರ ಎರಡೂ ಕೂಡ ಬ್ಯಾಲೆನ್ಸ್ ಇರಬೇಕು. ಹಾಗಿದ್ರೆ ಮಾತ್ರ ಬದುಕು ನಡಿಲಿಕ್ಕೆ ಸಾಧ್ಯ. ಇವತ್ತು ಗಾಳಿ, ನೀರು, ಹಣ್ಣು, ಹಂಪಲುಗಳು ಇವೆಲ್ಲ ಇರ್ದಿದ್ರೆ ನಾವು ಬದುಕೋದಾದರೂ ಹೇಗೆ? ಎಷ್ಟು ವೈಜ್ಞಾನಿಕವಾಗಿ ಮುಂದುವರೆದ್ರೂ ಕೂಡ ನಾವು ನಮ್ಮ ನೆಲ, ನಮ್ಮ ಮಣ್ಣಿಗೆ ಮತ್ತೆ ಮರಳಿ ಬರಲೇಬೇಕು. ಇಂದಿನ ಮಕ್ಕಳಿಗೆ, ಇಂದಿನ ಯುವ ಜನಾಂಗಕ್ಕೆ ನಾವು ಹಾಸ್ಪಿಟ್ಲವರು ಒಂದು ಸಂದೇಶ ಅಂದರೆ, ಅವರು ಹಾಸ್ಪಿಟ್ಲ್ ಎದುರುಗಿಡೋ ಈ ಒಂದು ಪಾರ್ಕನ್ನು, ಅಂದರೆ ಇದು BBMPಗೆ ಸೇರಿದೆ, ಈ ಪಾರ್ಕಿನ ಮೇಲಿನ ಉಸ್ತುವಾರಿಯನ್ನು ಅವ್ರು ತಗೊಂಡಿದ್ದಾರೆ. ಮತ್ತು ಮಕ್ಕಳನ್ನ, ಇಂದಿನ ಮಕ್ಕಳಿಗೆ, ಇಂದಿನ ಯುವ ಜನಾಂಗಕ್ಕೆ, ಇಂದಿನ ಜನಕ್ಕೆ ತಿಳುವಳಿಕೆ ಹೇಳೋದು, ಅರಿವನ್ನು ಮೂಡಿಸೋದು, ಪರಿಸರವನ್ನು ಉಳಿಸಬೇಕು, ಗಿಡ ಮರಗಳನ್ನು ಬೆಳೆಸಬೇಕು. ಯಾಕೆಂದರೆ ಮಳೆ ನೀರು ಹರಿದು ಹೋಗದೆ ಅದನ್ನು ತನ್ನಲ್ಲಿ ರಕ್ಷಿಸಿಕೊಳ್ಳುವಂತಹ ಒಂದು ಏನಂದರೆ ಮರ ಗಿಡಗಳನ್ನ ಬೆಳೆಸಿದಾಗ ಆ ಬೇರುಗಳ ಮಣ್ಣನ್ನು ಉಳಿಸ್ಕೊಂಡು ಹೋಗುತ್ತೆ. ಮರ ಗಿಡಗಳಿದ್ದರೆ ನಾವು ಬಿಟ್ಟಂತಹ ಉಸಿರಾಡಿ ಹೊರಗೆ ತಂದಂಥ ಇಂಗಾಲದ ಡೈಆಕ್ಸೈಡನ್ನು ತಗೊಂಡು ಆಹಾರವನ್ನು ತಯಾರಿಸಿ ಹಸಿರು ನಮಗೆ ಉಸಿರಾಡಲಿಕ್ಕೆ ಬೇಕಾದಂತಹ ಆಮ್ಲಜನಕವನ್ನು ಕೊಡುತ್ತದೆ. ಇಂತಹ ಅದ್ಭುತವಾದಂತಹ ಪರಿಸರವನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ. ಇದನ್ನು ಎಲ್ಲರೂ ಕೂಡ, ಮಾನವ ಸಂಕುಲ ಯಾರೇ ಆಗಲಿ, ವಿದ್ಯಾವಂತರಿರಲಿ, ಅವಿದ್ಯಾವಂತರು, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದು ಅರಿವಾಗಬೇಕು. ಗಿಡ ಮರಗಳನ್ನ ಬೆಳೆಸಬೇಕು, ಇದ್ದಿದ್ದನ್ನು ಉಳಿಸ್ಕೊಂಡು ಹೋಗಬೇಕು. ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಏನು ಉಡುಗೊರೆಯಾಗಿ ಕೊಡ್ತೀವಿ? ಶುದ್ಧವಾದ ಪರಿಸರ, ಶುದ್ಧ ಮಾಲಿನ್ಯ. ಇದು ನಾವು ಉಡುಗೊರೆಯಾಗಿ ಕೊಡಬೇಕಾದಂತಹ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ ಅಂತ ಹೇಳ್ತಾ, ಇಂತಹ ಮಾತುಗಳನ್ನು ಹೇಳುವ ಅವಕಾಶ ಮಾಡಿಕೊಟ್ಟಂತಹ ಮಣಿಪಾಲ್ ಹಾಸ್ಪಿಟ್ಲ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ. ನಾನು ಜಲಜಾ. ನಮಸ್ಕಾರ.